ಈ ಕರಿಬೇವು ಎಲೆಗಳ ಔಷಧಿ ಗುಣಗಳನ್ನು ತಿಳಿದುಕೊಂಡ್ರೆ ಖಂಡಿತ ಈ ಎಲೆಗಳನ್ನು ಆಹಾರ ಪದಾರ್ಥದಿಂದ ತೆಗೆದಿಡಲ್ಲ. ಕರಿಬೇವು ಪ್ರೋಟೀನ್, ಫೈಬರ್, ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಬಿ1, ವಿಟಮಿನ್ ಬಿ2, ವಿಟಮಿನ್ ಇ, ಫಾಸ್ಫರಸ್, ಕ್ಯಾಲ್ಸಿಯಂ, ಕಬ್ಬಿಣ, ಕೊಬ್ಬು, ಶರ್ಕರ ಪಿಷ್ಟ, ತಾಮ್ರ ಹೀಗೆ ಹಲವಾರು ರಾಸಾಯನಿಕ ಸತ್ವಗಳಿಂದ ಸಮೃದ್ಧವಾಗಿದೆ. ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ 8 ರಿಂದ 10 ಕರಿಬೇವಿನ ಚಿಗುರು ಎಲೆಗಳು ಮತ್ತು ಚಿಟಿಕೆ ಜೀರಿಗೆ ಸೇರಿಸಿ ನಾವು ತಿನ್ನುತ್ತಾ ಬಂದ್ರೆ ಕಣ್ಣಿನ ಅನೇಕ ಸಮಸ್ಯೆಗಳು ನಿವಾರಣೆಯಾಗಿ ದೃಷ್ಟಿ ಹೆಚ್ಚುತ್ತದೆ. ಒಂದೇ ವಾರದಲ್ಲಿ ನಾವು ಈ ಬದಲಾವಣೆಯನ್ನು ಗಮನಿಸಬಹುದು. ಯಾಕೆಂದ್ರೆ ಕರಿಬೇವಿನ ಎಲೆಗಳು ವಿಟಮಿನ್ ಎ ಇಂದ ಸಮೃದ್ಧವಾಗಿವೆ. ಇದು ನಮ್ಮ ಕಣ್ಣಿನ ಕಾರ್ನಿಯಾ ಡ್ಯಾಮೇಜ್ ಆಗುವುದನ್ನು ತಡೆಯುತ್ತದೆ. ಈ ಎಲೆಗಳ ಸೇವನೆಯಿಂದ ರಕ್ತಹೀನತೆ ಸಮಸ್ಯೆ ನಿವಾರಣೆಯಾಗುತ್ತದೆ. ಯಾಕೆಂದ್ರೆ ಇದರಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿದೆ. ಅಷ್ಟೇ ಅಲ್ಲ, ನಮ್ಮ ಮುಖದ ಕಾಂತಿ ಕೂಡ ಹೆಚ್ಚುತ್ತದೆ. ಪ್ರೀ ಮ್ಯಾಚ್ಯೂರ್ ಗ್ರೇಯಿಂಗ್ ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲು ಸಮಸ್ಯೆ ಇದ್ರೆ ಕರಿಬೇವು ಈ ಸಮಸ್ಯೆಯನ್ನು ನಿವಾರಿಸುತ್ತದೆ. ಅಷ್ಟೇ ಅಲ್ಲ, ಡ್ಯಾಂಡ್ರಫ್, ಕೂದಲು ಉದುರೋ ಸಮಸ್ಯೆ ಕೂಡ ಕರಿಬೇವಿನಿಂದ ನಿವಾರಣೆಯಾಗುತ್ತೆ. ಇಲ್ಲಿ ನಾವು ಕರಿಬೇವನ್ನ ಯಾವ ರೀತಿ ಬಳಸಬಹುದಂದ್ರೆ 8 ರಿಂದ 10 ಚಿಗುರು ಎಲೆಗಳನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಈ ಎಲೆಗಳನ್ನ ಪೇಸ್ಟ್ ಮಾಡಿ ಹೇರ್ ಮಾಸ್ಕ್ ಆಗಿ ಬಳಸಬೇಕು. ಅಥವಾ ಈ ಎಲೆಗಳ ರಸ ತೆಗೆದು ಹೇರ್ ಸಿರಮ್ ಆಗಿ ಕೂಡ ನಾವಿದನ್ನ ಬಳಸಬಹುದು. ಆಮೇಲೆ ಇದನ್ನ ಹಚ್ಕೊಂಡ ನಂತರ 1 ಗಂಟೆ ನಂತರ ನಾವು ತಲೆ ಸ್ನಾನ ಮಾಡಬೇಕು. ಮತ್ತು ಕೊಬ್ಬರಿ ಎಣ್ಣೆಯಲ್ಲಿ ನಾವು ಈ ಎಲೆಗಳನ್ನ ಹಾಕಿ ಸಣ್ಣ ಉರಿ ಇಟ್ಟು ಕಾಯಿಸಿ ಹೇರ್ ಆಯಿಲ್ ಕೂಡ ನಾವು ತಯಾರಿಸಿಕೊಂಡು ಇದನ್ನ ವಾರಕ್ಕೆ 2 ಸಲ ಈ ಎಣ್ಣೆಯಿಂದ ನಾವು ಮಸಾಜ್ ಮಾಡ್ಕೊಳ್ಬಹುದು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕೂದಲು ಉದುರುವುದು ಕಡಿಮೆಯಾಗಿ ಕೂದಲು ಕಪ್ಪಗೆ ಮತ್ತು ಸೊಂಪಾಗಿ ಬೆಳೆಯುತ್ತದೆ. ಕರಿಬೇವು ಆಂಟಿ ಡಯಾಬಿಟಿಕ್ ಗುಣ ಹೊಂದಿದೆ. ಈ ಕರಿಬೇವು ಎಲೆಗಳೇನಿವೆ ಅಲ್ಲ, ಇವು ನಮ್ಮ ದೇಹದ ಪ್ಯಾಂಕ್ರಿಯಾಸ್ ನಲ್ಲಿರ್ತಕ್ಕಂಥ ಬೀಟಾ ಜೀವಕೋಶಗಳು ಇನ್ಸುಲಿನ್ ತಯಾರಿಸಲು ಪ್ರಚೋದಿಸುತ್ತವೆ. ಅಂದ್ರೆ ಈ ಕರಿಬೇವು ಎಲೆಗಳು ಹೈಪೋಗ್ಲೈಸೆಮಿಕ್ ಪರಿಣಾಮ ಹೊಂದಿವೆ. ಇದು ಸಕ್ಕರೆ ಮಟ್ಟ ಕಂಟ್ರೋಲ್ನಲ್ಲಿಡುತ್ತದೆ. ಇಲ್ಲೇನಾಗುತ್ತೆ ಅಂದ್ರೆ ಈ ಎಲೆಗಳಲ್ಲಿರ್ತಕ್ಕಂಥ ರಾಸಾಯನಿಕ ಸತ್ವಗಳು ಮಧುಮೇಹ ಉಂಟು ಮಾಡುವ ಕ್ರಿಯಾಶೀಲ ಆಮ್ಲಜನಕದ ಅಣುಗಳಿಂದ ಪ್ಯಾಂಕ್ರಿಯಾಸ್ ನಲ್ಲಿರ್ತಕ್ಕಂಥ ಬೀಟಾ ಜೀವಕೋಶಗಳನ್ನು ರಕ್ಷಿಸುತ್ತದೆ. ಹೀಗೆ ಏನಂತಂದ್ರೆ ಇನ್ಸುಲಿನ್ ತಯಾರಾಗಲು ಇದು ಸಹಕರಿಸುತ್ತೆ. ದಿನಾ ಬೆಳಿಗ್ಗೆ 8 ರಿಂದ 10 ಎಲೆಗಳನ್ನು ಸೇವಿಸುತ್ತಾ ಬಂದ್ರೆ ಮಧುಮೇಹ ಕಂಟ್ರೋಲ್ಗೆ ಬರುತ್ತೆ. ಈ ಎಲೆಗಳು ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುವ ಗುಣ ಹೊಂದಿವೆ. ಮಧುಮೇಹ ಇರುವವರಲ್ಲಿ ಮೇಧಸ್ಸಿನ ಪಚನ ಕ್ರಿಯೆಯಲ್ಲಾಗ್ತಕ್ಕಂಥ ವ್ಯತ್ಯಾಸದಿಂದಾಗಿ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗುತ್ತೆ. ಇದು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತೆ. ಕರಿಬೇವು ಎಲೆಗಳ ಸೇವನೆಯಿಂದ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಬೊಜ್ಜು ಕರಗುತ್ತೆ. ವೇಟ್ ಲಾಸ್ ಕೂಡ ಆಗುತ್ತೆ. ಇಲ್ಲಿ ನಾವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕರಿಬೇವಿನ 8 ರಿಂದ 10 ಚಿಗುರು ಎಲೆಗಳನ್ನು ಸೇವಿಸಬೇಕು. ಇಲ್ಲ ಇದರ ರಸ ಕೂಡ ನಾವು ಕುಡಿಬಹುದು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದ್ರೇನೆ ಬೇಗ ರಿಸಲ್ಟ್ ಸಿಗುತ್ತೆ. ಮೂಲವ್ಯಾಧಿ ಅಥವಾ ಪೈಲ್ ಸಮಸ್ಯೆ ಇದ್ದಾಗ ಕರಿಬೇವಿನ 8 ರಿಂದ 10 ಚಿಗುರು ಎಲೆಗಳನ್ನ ಜೇನುತುಪ್ಪದಲ್ಲಿ ಅದ್ದಿ ಪ್ರತಿದಿನ ಸೇವಿಸುತ್ತಾ ಬಂದ್ರೆ ಮೂಲವ್ಯಾಧಿ ರೋಗಿಗಳಲ್ಲಿ ಉಂಟಾಗ್ತಕ್ಕಂಥ ಆಸನದ ಉರಿ ಮತ್ತು ನೋವು ಏನಿದೆಯಲ್ಲ ಅದು ನಿವಾರಣೆ ಆಗುತ್ತೆ. ಅಥವಾ 8 ರಿಂದ 10 ಕರಿಬೇವಿನ ಎಲೆಗಳನ್ನು ಅರೆದು 1 ಲೋಟ ಮಜ್ಜಿಗೆ ಜೊತೆ ಸೇವಿಸುತ್ತಾ ಬಂದ್ರೆ ಮೂಲವ್ಯಾಧಿ ಸಮಸ್ಯೆ ನಿವಾರಣೆ ಆಗುತ್ತೆ. ಕರಿಬೇವಿನ ಎಲೆಗಳನ್ನ ಚೆನ್ನಾಗಿ ಅಗಿದು ತಿನ್ನೋದ್ರಿಂದ ಜೀರ್ಣಶಕ್ತಿ ಹೆಚ್ಚುತ್ತದೆ ಮತ್ತು ಆಯಾಸ ಕೂಡ ನಿವಾರಣೆ ಆಗುತ್ತೆ. ಅರಿಶಿಣ ಕಾಮಾಲೆ ಅಥವಾ ಜಾಂಡಿಸ್ ಅಂತ ಏನ್ ಹೇಳ್ತೀವಲ್ಲ, ಈ ಸಮಸ್ಯೆ ಇದ್ದಾಗ 1 ಮುಷ್ಟಿ ಕರಿಬೇವಿನ ಎಲೆಗಳನ್ನ ನುಣ್ಣಗೆ ಅರೆದು 1 ಕಪ್ ಹಸುವಿನ ಹಾಲಿನಲ್ಲಿ ಬೆರೆಸಿ ಅದನ್ನ ಚೆನ್ನಾಗಿ ಕಲಸಿ ಅದನ್ನ ಸೋಸ್ಕೊಳ್ಬೇಕು. ಈ ರಸ ಅಥವಾ ಈ ಹಾಲು ಏನಿದೆಯಲ್ಲ ಇದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು 8 ರಿಂದ 10 ದಿನ ತಪ್ಪದೆ ಕಂಟಿನ್ಯೂಸ್ ಆಗಿ ಕುಡಿಬೇಕು. ಈ ದಿನಗಳಲ್ಲಿ ನಾವು ಎಣ್ಣೆ ಪದಾರ್ಥಗಳ ಸೇವನೆಯನ್ನು ಕಟ್ಟುನಿಟ್ಟಾಗಿ ಬಿಡಬೇಕು. ಇದರಿಂದ ಏನಾಗುತ್ತೆ, ಜಾಂಡಿಸ್ ನಿವಾರಣೆ ಆಗುತ್ತೆ. ಕರಿಬೇವು ಏನಿದೆಯಲ್ಲ ಇದು ನಮ್ಮ ಲಿವರ್ ಅನ್ನು ಕೂಡ ಕಾಪಾಡುತ್ತೆ. ಅಷ್ಟೇ ಅಲ್ಲ, ಈ ಎಲೆಗಳು ಹೊಟ್ಟೆ ಹುಣ್ಣು ಮತ್ತು ಚರ್ಮದ ಕ್ಯಾನ್ಸರ್ ಗ್ರಂಥಿಗಳ ಬೆಳವಣಿಗೆಯನ್ನು ತಡೆಯುವ ಗುಣ ಕೂಡ ಹೊಂದಿವೆ. ಇವಾಗ ಹೇಳಿ, ಇಷ್ಟೆಲ್ಲ ತಿಳಿದುಕೊಂಡ್ಮೇಲೂ ಕರಿಬೇವು ಎಲೆಗಳನ್ನ ಆಹಾರ ಪದಾರ್ಥದಿಂದ ತೆಗೆದಿಡ್ತೀರಾ? ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.